ಯಾವ್ದೋನ್ ಇವಾಗ ಬರ್ತಾ ಇದ್ಯಾ? ಏನ್ ಆಫೀಸ್ನಲ್ಲಿ ಅಷ್ಟೊಂದ್ ಕೆಲ್ಸನಾ? ಮಧ್ಯದಲ್ಲಿ ಒಂದ್ ಫೋನು ಮಾಡಕ್ಕಾಗ್ಲಿಲ್ವೇನೋ ನಿನ್ಗೆ? ಅದೇನೋ ಕಣೋ, ದಿನಕ್ಕೊಂದ್ 10 ನಿಮಿಷ ನಿನ್ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನನ್ ಮನ್ಸಿಗೆ ಸಮಾಧಾನನೇ ಆಗಲ್ಲ. ಏನೋ ಕಳ್ಕೊಂಡಂಗ ಅನ್ಸತ್ತೆ. ಅದಕ್ಕೆ ಅಲ್ವಾ ಅಜ್ಜಿ, ಎಷ್ಟೊತ್ತಾದ್ರೂ ಸರಿ ಇಲ್ಲಿಗೆ ಬಂದು ಒಂದ್ ವಿಸಿಟ್ ಹಾಕೋಗೋದು. ಇಲ್ಲಿ ನಿಮ್ ಕೈ ಕೊಡಿ. ಕೈಯ? ಯಾಕೋ? ಕೊಡಿ, ನೀವ್ ಹೇಳ್ತೀನಿ. ಅಯ್ಯೋ ದೇವ್ರೆ, ಏನು ಇದು? ಓ, ಅರ್ಥ ಆಯ್ತು ಬಿಡು. ಈಗ ಅಜ್ಜಿಗೆ ಹುಷಾರಿಲ್ಲ, ಹಾಸಿಗೆ ಹಿಡ್ಬಿಟ್ರೆ ಅಜ್ಜಿ ಸೇವೆನೆಲ್ಲ ನಾನೇ ಮಾಡ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ತಾಯ್ತಾ ತಂದ. ನೀವ್ ಹೇಳಿದ್ದೆಲ್ಲ ಸರಿ, ಆದ್ರೆ ಒಂದೊಂದ್ ಬಿಟ್ಟು. ಏನು? ಈ ತಾಯ್ತಾ ಮಾಡಿಸ್ಕೊಂಡ್ ಬಂದಿದ್ ನಾನಲ್ಲ ಅಜ್ಜಿ, ಸೇವಂತಿ ಅತ್ಗೆ. ಸೇವಂತಿನ? ನನ್ ಮೊಮ್ಮಕ್ಳು ಸೇವಂತಿನ? ಅವಳು ಸಿಕ್ಕಿದ್ಲೇನೋ? ಹೇಗಿದಳು? ಚೆನ್ನಾಗಿದಳ? ಅದೇಗ್ ಚೆನ್ನಾಗಿರೋಕ್ ಸಾಧ್ಯನೋ? ಅಷ್ಟು ಪ್ರೀತಿಸಿದ್ದ ಅವಳು ಗಂಡನ ನೆನಪಲ್ಲಿ ಅವಳು ಸ್ವರ್ಗೋಗಿರ್ತಾಳೆ. ಹೌದು ಅಜ್ಜಿ, ನಾನು ಗಮನಿಸ್ದೆ. 2 ದಿವಸಕ್ಕೆ ತುಂಬಾ ಸ್ವರ್ಗೋಗಿದ್ದಾರೆ. ಮನ್ಸೊಳಗಡೆ 108 ಕೊರ್ಗಿದ್ರು ಹೊರಗಡೆ ಮಾತ್ರ ನಗ್ನಗ್ತಾ ಇರ್ತಾರೆ. ಅದ್ ಹೇಗ್ ಸಾಧ್ಯನೋ ಹಾಗಿರೋದಕ್ಕೆ ಈ ಹೆಣ್ಮಕ್ಳಿಗೆ. ಅದು ಎಲ್ಲ ಹೆಣ್ಮಕ್ಳಿಂದ ಸಾಧ್ಯ ಇಲ್ಲ ಕಣೋ, ನಮ್ ಸೇವಂತೆ ಅಂತ ಹೆಣ್ಮಕ್ಳಿಂದ ಮಾತ್ರ ಅಲ್ವಾ ಅಜ್ಜಿ? ಆ ವಿಷಯದಲ್ಲಿ ಮಾತ್ರ ನಮ್ಮ ಅತ್ಗೆ ಗ್ರೇಟ್. ಹೇಳದೆ ಮರ್ತಿದ್ದೆ, ಅತ್ಗೆಗೆ ನಿಮ್ ಬಗ್ಗೆ ಏನೋ ಕೆಟ್ಟ ಕನ್ಸ್ ಬಿತ್ತಂತೆ. ತುಂಬಾ ಹೆದರ್ಕೊಂಡಿದ್ರು. ಅದಕ್ಕೆ ಅವರೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಈ ತಾಯ್ತಾ ತಗೊಂಡ್ ಬಂದು ನನ್ನ ಕೈಲಿ ಕೊಟ್ಟು ಕಳ್ಸಿದ್ರು. ನಾನು ಅವ್ರಿಗೆ ಹೇಳ್ದೆ, ಅಜ್ಜಿ ಹುಷಾರಾಗ್ಬೇಕು ಅಂದ್ರೆ ನೀವು ಮತ್ತೆ ವಾಪಸ್ ಮನೆಗೆ ಬರ್ಬೇಕು, ಮೊದ್ಲಿನಾಗ ನಗ್ನಗ್ತಾ ಇರ್ಬೇಕು ಅಂತ. ಆದ್ರೆ ಅವರದಕ್ಕೆ ಒಪ್ಕೊಳ್ಳೇ ಇಲ್ಲ ಅಜ್ಜಿ. ಆಗದೇ ಇಲ್ಲ ಅಂತ ಹೇಳ್ಬಿಟ್ರು. ನನಗಂತೂ ತುಂಬಾ ಬೇಜಾರಾಯ್ತು. ಅಯ್ಯೋ, ಇವನ್ಗೆ ಅರ್ಜುನ್ ಮಾಡಿರೋ ಪ್ಲಾನು ಗೊತ್ತಿಲ್ಲ. ಸೇವಂತಿನ ಅವನು ಮತ್ತೆ ಇಲ್ಲಿ ಕರೆಸ್ತಾ ಇದ್ದಾನೆ. ಈ ಮನೇಲಿ ನಡೀತಿರೋ ಅನಾಚಾರನೆಲ್ಲ ಬಹಿರಂಗ ಪಡಿಸ್ತಾನೆ ಅಂತ ಗೊತ್ತಾದ್ರೆ ಇವನಿಲ್ಲೇ ಕುಣಿದು ಕುಪ್ಪಳಿಸ್ಬಿಡ್ತಾನೆ. ಆದ್ರೆ ಏನ್ ಮಾಡೋದು? ಕರ್ಣನ್ಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿದಾನಲ್ಲ. ಇವತ್ತು ಹೋಗ್ತಾ ನನ್ನ ಜೊತೆಲಿ ಮಗುನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ, ನರ್ಸ್ ಬೇಗ ಹುಷಾರಾಗ್ಲಿ ಅಂತ. ಹಾಗೆ ಮಗುನ ಅತ್ಗೆ ಹತ್ರನೂ ಕರ್ಕೊಂಡು ಹೋದೆ. ಅತ್ಗೆ ಎಷ್ಟು ಸಂತೋಷ ಪಟ್ರು ಗೊತ್ತಾ? ಕಳ್ದೋಗಿರೋ ನಿಧಿನೇ ಸಿಕ್ತು ಅನ್ನೋ ಹಾಗೆ ಮಗುನ ಮುದ್ದಾಡ್ಬಿಟ್ರು. ಮಗುಗೋಸ್ಕರನಾದ್ರೂ ಮನೆಗೆ ಬನ್ನಿ ಅಂತ ಕರೆದೆ, ಆದ್ರೆ ಅವ್ರು ಅದಕ್ಕೂ ಒಪ್ಲಿಲ್ಲ. ಯೋಚನೆ ಮಾಡ್ಬೇಡ ಕೊಡು, ಕಾಲ ಕೂಡ ಬಂದ್ರೆ ಅವಳಿ ಮನೆ ಬಂದೇ ಬರ್ತಾಳೆ. ನಿಮ್ಮ ಅತ್ತಿಗೆ ಹಾಗೆ ಇರ್ತಾಳೆ. ಹೌದು ಅಜ್ಜಿ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಹಗ್ಲು ರಾತ್ರಿ ಆ ನರ್ಸ್ ಬೇಗ ಹುಷಾರಾಗ್ಲಿ ಅಂತ ಹಾಸ್ಪಿಟಲ್ಗೆ ಅಲಿತಾ ಇದ್ದೀನಿ. ಹೌದಾ? ಅಲ್ಲ, ಆ ನರ್ಸ್ ಬೇಗ ಹುಷಾರಾಗ್ಲಿ ಅಂತ ನೀನ್ ಯಾಕೆ ಅಲಿತಾ ಇದೀಯಾ? ಅದಕ್ಕೂ ಸೇವಂತಿಗೂ ಏನೋ ಸಂಬಂಧ? ಅದು ಏನಿಲ್ಲ ಅಜ್ಜಿ. ಅಜ್ಜಿ, ತುಂಬಾ ಲೇಟ್ ಆಗ್ತಿದೆ, ನೀವು ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಗುಡ್ ನೈಟ್ ಅಜ್ಜಿ. ಹಾ, ಇವನು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾನಲ್ಲ.